ಇದೆಲ್ಲವೂ ನಿನ್ನ ಸಲಹೆಯೆಂದು ಇರಲಿ. ಧರ್ಮನಂದನ, ಲೋಕದಲ್ಲಿರುವ ಸಕಲ ರಾಜರನ್ನು ಜಯಿಸಿ 10 ದಿಕ್ಕಿಗಳಲ್ಲಿಯೂ ತನಗೆ ಇದುರೇ ಇಲ್ಲವೆಂದು ಯಾರು ರಾಜ್ಯಭಾರ ಮಾಡುವರೋ ಅಂಥವರಿಗೆ ಈ ಯಾಗ ಮಾಡುವ ಅಧಿಕಾರ. ಆದರೆ ಬೃಹದ್ದತ್ತನ ಮಗನಾದ ಜರಾಸಂಧನು, ಶಿಶುಪಾಲ ದಂತವಕ್ರರೇ ಮೊದಲಾದವರ ಸಹಾಯದಿಂದ ತನಗೆ ಇದುರವಿಲ್ಲವೆಂದು ಮೆರೆಯುತ್ತಿರುವನು. ಆ ಜರಾಸಂಧನನ್ನು ಸಂಹರಿಸಿದ್ದರೆ ನಿನ್ನ ಯಾಗಕ್ಕೆ ಅನುಕೂಲವಿಲ್ಲ ಧರ್ಮಪುತ್ರ. ಹೌದು ವಾಸುದೇವ, ಆ ಜರಾಸಂಧನ ಅವಳಿಯಿಂದ ಧರ್ಮವೇ ಅಡಗಿ ಅಧರ್ಮವೇ ತಲೆದೋರುತ್ತಿರುವುದು. ನೀವು ಮನಸ್ಸು ಮಾಡಿದರೆ ಯಾವ ಕಾರ್ಯವೂ ಆಗದೇ ಇರುವುದು. ಸಾವಿರಾರು ರಾಜರ ಮಂದಿರನ್ನು ಸೋಲಿಸಿ ಸೆರೆಯಲ್ಲಿಟ್ಟು ಪ್ರತಿದಿನವೂ ಬಾಳವಾಗಿ ನೋಯಿಸುತ್ತಿರುವನು. ಅವರನ್ನು ಬೇಗೆಯನ್ನು ಪರಿಹರಿಸಿ ಕಾಪಾಡು ದೇವ. ನಾರದರೆ ಆತನು ನನ್ನಿಂದ ಪರಾಜಿತನಾಗುವುದಿಲ್ಲ. ನಾನೇ ಆತನಿಗೆ 18 ಬಾರಿ ಸೋತಿರುವೆನು. ವಾಸುದೇವ, ನೀವು ಮನಸ್ಸು ಮಾಡಿದರೆ ನಿನ್ನ ಮಾಯೆಯನ್ನು ಬಲ್ಲವರೇ ಯಾರು? ನೀವು ಮನಸ್ಸು ಮಾಡಿದರೆ ಯಾವ ಕಾರ್ಯವೂ ಆಗದೇ ಇರುವುದು. ಪರಮಾತ್ಮ, ನಾನಿನ್ನು ಹೋಗಿ ಬರಲೆ? ಓ, ಬಂದ ಕೆಲಸವಾಯ್ತಲ್ಲ, ನೀವಿನ್ನೂ ಹೊರಡಿರಿ. ನಾರಾಯಣ ನಾರಾಯಣ. ಧರ್ಮನಂದನ, ಧರ್ಮನಂದನ, ಇದು ಸಾಮಾನ್ಯವಾದ ಕಾರ್ಯವಲ್ಲ. ಆ ಜರಾಸಂಧನು ಯಾರಿಂದಲೂ ಯಾವ ಆಯುಧಗಳಿಂದಲೂ ತನಗೆ ಮರಣವಿಲ್ಲದಂತೆ ವರವನ್ನು ಪಡೆದಿರುವನು. ಆದರೆ ಆತನು ಈ ಭೀಮಸೇನನ ಬಾಹುಪಾಶಕ್ಕೆ ಸಿಕ್ಕಿದರೆ ಆತನು ಉಳಿಯಲಾರನು. ಆದ ಕಾರಣ ಈ ಭೀಮಾರ್ಜುನರನ್ನು ನನ್ನ ಸಂಗಡ ಕಳಿಸಿಕೊಟ್ಟರೆ ಆ ಜರಾಸಂಧನನ್ನು ಸಂಹರಿಸಿ ನಿನ್ನ ಯಾಗವನ್ನು ಸಾಂಗವಾಗಿ ನೆರವೇರಿಸುವ ಧರ್ಮಪುತ್ರ. ನನ್ನ 2 ಕಣ್ಣುಗಳಿದ್ದಂತೆ, ನೀವು ನನ್ನ ಹೃದಯವಿದ್ದಂತೆ. ಈ ಸಾಮ್ರಾಜ್ಯದ ಪದವಿಗಾಗಿ ನಿಮ್ಮ ಮೂವರನ್ನು ಆ ಜರಾಸಂಧನೆಂಬ ಮೃತ್ಯುವಿನ ಬಳಿಗೆ ಕಳುಹಿಸಲೇ ದೇವ? ಹಾಗದು ನಮ್ಮ ತಂದೆಗೆ ಸ್ವರ್ಗಲೋಕವೂ ಲಭಿಸದೇ ಇದ್ದರೂ ಚಿಂತೆ ಇಲ್ಲ. ಸ್ವರ್ಗದಲ್ಲಿರುವವರು ನನ್ನನ್ನು ಜರಿದರೂ ಸರಿ, ನಾನು ಈ ರಾಜಸೂಯಾಗದ ಸಿಯನ್ನು ಬಿಟ್ಟು ಸನ್ಯಾಸಿಯಾಗುವೆನೋ ದೇವ. Thank you.
ಪ್ರಯತ್ನ ಫಲಗೊಂಡವರಿಗೆ ಐಶ್ವರ್ಯವು ಕೀರ್ತಿಯು ಕೈ ಸೇರುವುದಿಲ್ಲ. ಏಳು ಗುದ್ದಾಡೆ ಗೆಲುವತಿಗಿಂತ ಪೊಲೀಸರೊಡನೆ ಹೋರಾಡಿ ಹೋಗುವುದಾಸು ನಿನ್ನ ಅನುಗ್ರಹ ಶ್ರೀಕೃಷ್ಣಪುರದ ಮಹಿಮೆಯು ಅರ್ಜುನ ಸಾಯವು ಇದು ಹಾಗ ಆ ದುಷ್ಟ ಜರಾಸಂಧನು ಜೈ ನೀವು ರಾಜಸುಯೋಗವನ್ನು ಮಾಡಿ ಈ ನನ್ನ ಬಿಲ್ಲು ಬತ್ತಳಿಕೆಯು ಸಾರ್ಥಕವಾಗಲಿ. ಈ ನಿಮಿತ್ತದಿಂದಲಾದರೂ ಆ ಜರಾಸಂಧನನ್ನು ಸಂಹರಿಸಿ ಆತನು ಸೆರೆಯಲ್ಲಿಟ್ಟಿರುವ ರಾಜನನ್ನು ಬಿಡಿಸೋಣ. ಇದಕ್ಕಿಂತಲೂ ಅತಿಶಯವಾದ ಧರ್ಮ ಯಾವುದಿರುವುದು? ಆ ದ್ರೋಣಿಗೆ ಎದುರಿದರೆ ನಮ್ಮಯ ಬಾಳೆ ತೆಗೆ. ನಾವು ಈ ಕಾರ್ಯವನ್ನು ಮಾಡಿ ನಮ್ಮ ತಂದೆಯವರಿಗೆ ಇಂದ್ರಲೋಕ ಪ್ರಾಪ್ತಿಯಾಗುವಂತೆ ಮಾಡಲೇಬೇಕು. ಸದಾ ನಮ್ಮ ಬೆಂಬಲವಾಗಿ ಶ್ರೀಯರಿಯೇ ನಿಂತಿರುವಾಗ ನಮಗೆ ಯಾವುದಾರೆ ಅಸಾಧ್ಯ. ಧೈರ್ಯವಾಗಿ ಈ ಭೀಮಾರ್ಜುನಿಗೆ ಅನುಮತಿಯನ್ನು ಕೊಟ್ಟು ಕಳಿಸುವಂತದ. ಮುಗುಂದನೆ, ನಿಮಗೂ ಅಜೇಯನಾದ ಜರಾಸಂಧನ ಪರಾಕ್ರಮವು ಅದ್ಭುತವೆಂದೂ ತೋರುತ್ತಿರುವುದಲ್ಲ. ಆತನಿಗೆ ಇಂಥ ಪರಾಕ್ರಮವು ಹೇಗೆ ಬಂತು ದೇವ? ಧರ್ಮನಂದನ, ಕೇಳು. ಮಗಧ ದೇಶಾಧಿಪತಿಯಾದ ಬೃಹದ್ದತ್ತನು ಕಾಶಿರಾಜನ ಪುತ್ರಿಯರಾದ ತನ್ನ ಇಬ್ಬರು ಪತ್ನಿಯರಿಗೂ ಬಹುಕಾಲದಿಂದ ಮಕ್ಕಳಿಲ್ಲದ ಕಾರಣ ಅರಣ್ಯಕ್ಕೆ ಹೋಗಿ ಚಂಡಕೌಶಿಕ ಎಂಬ ಋಷಿಮುನಿಯನ್ನು ಕುರಿತು ತಪಸ್ಸು ಮಾಡುವಾಗ ಆ ಮುನಿಯು ಒಂದು ಚೂತಫಲವನ್ನು ಅಭಿಮಂತ್ರಿಸಿ ಕೊಟ್ಟನು. ಆ ಫಲವನ್ನು ಬೃಹದ್ದತ್ತನು ತೆಗೆದುಕೊಂಡು ಹೋಗಿ ತನ್ನ ಇಬ್ಬರು ಪತ್ನಿಯರಿಗೂ ಸಮನಾಗಿ ಹಂಚಿಕೊಟ್ಟನು. ಅದನ್ನು ತಿಂದು ಗರ್ಭಿಣಿಯರಾದ ರಾಜಪುತ್ರಿಯರು ಏಕಕಾಲದಲ್ಲಿ ಅರ್ಧರ್ಧ ದೇಹವನ್ನು ಸಂಮಿಸಿದರು. ಇದೇನು ಅನಿಷ್ಟವೆಂದು ಆ ದೇಹವನ್ನು ಊರ ಹೊರಗಡೆಯೇ ಬಿಸಾಡಿದರು. ಅದೇ ದಿನ ರಾತ್ರಿ ಸಂಚಾರಕ್ಕೆಂದು ಬಂದಿದ್ದ ಜರೆ ಎಂಬ ರಾಕ್ಷಸೆಯು ಆ ಎರಡು ಭಾಗಗಳನ್ನು ತಿನ್ನಬೇಕೆಂದು ಜೋಡಿಸಲು ಆ ಮಗುವಿಗೆ ಜೀವ ಉಂಟಾಯಿತು. ಆ ಮಗುವನ್ನು ತೆಗೆದುಕೊಂಡು ಹೋಗಿ ಬೃಹದ್ದತ್ತನಿಗೆ ಕೊಟ್ಟಳು. ಆ ರಾಜನು ಸಂತೋಷದಿಂದ ಮಗುವನ್ನು ತೆಗೆದುಕೊಂಡು ನಿನಗೇನು ಬೇಕೆಂದು ಕೇಳಿದನು. ಅದಕ್ಕೆ ಆ ರಕ್ಕಸೆಯು, ನಿಮ್ಮಿಂದ ನಮಗೇನು ಬೇಡ, ನನ್ನಿಂದ ಸಂಧಿಸಲ್ಪಟ್ಟ ಈ ಮಗುವಿಗೆ ಜರಾಸಂಧ ಎಂದು ನಾಮಕರಣ ಮಾಡುವಂತೇಳಿ ಹೊರಟು ಹೋದ ನಮ್ಮ ಪುತ್ರ. ಅಂದಿನಿಂದ ಆ ಜರಾಸಂಧನು ದಿನೇ ದಿನೇ ಅಭಿವೃದ್ಧಿ ಹೊಂದಿ ಪರಶಿವನಿಂದ ವರವನ್ನು ಪಡೆದು ಬಹಳ ಕೆಚ್ಚಿನಿಂದ ಮೆರೆಯುತ್ತಿರುವ ನಮ್ಮ ಪುತ್ರ.
ಆಹಾ ಪರಮಾತ್ಮ, ಏನು ತೋಚದೆ ಬಳಲುತ್ತಿರುವ ನಮ್ಮನ್ನು ಈ ಕಷ್ಟದಿಂದ ಕಾಪಾಡುವ ಭಾರವು ನಿನ್ನದೂ ದೇವ. ಹಲೋ